ಹಾಯ್, ವೆಲ್ಕಮ್ ಟು ಎಡ್ಮಾಂಗ್ ಕ್ಲಾಸಸ್. ಎಲ್ರಿಗೂ ಎಡ್ಮಾಂಗ್ ಕ್ಲಾಸಸ್ಗೆ ಸ್ವಾಗತ. SSC ವೆಂಡರ್ ಚೇಂಜ್ ಆಗ್ತಾಯಿದೆ ಅಂತ ನ್ಯೂಸ್ ಬರ್ತಾಯಿತ್ತು. ಸೊ ಆಲ್ರೆಡಿ ಅಫಿಷಿಯಲ್ ಆಗಿ ವೆಂಡರ್ ಚೇಂಜ್ ಆಗಿದೆ, ಅದರ ನೋಟಿಸಲ್ಲಿ ಬಿಟ್ಟಿದ್ದಾರೆ. ಸೊ ಏನಾಗಿದೆ ಅಂತಂದರೆ ಹೊಸ ಮಾಕ್ ಇಂಟರ್ಫೇಸ್ನ ಬಿಟ್ಟಿದ್ದಾರೆ. ಅಂದರೆ ಎಕ್ಸಾಮ್ ಯಾವ ಥರ ನಡೆಯುತ್ತಲ್ಲ ಅದ್ರದ್ದು ಕಂಪ್ಲೀಟ್ ಇಂಟರ್ಫೇಸ್ ಚೇಂಜ್ ಆಗಿದೆ. ಅದು ಯಾವ ಥರ ಇದೆ ಅಂತ ನೋಡ್ಕೊಳಕೋಣ, ಸರಿನಾ? ನೋಡೋಣ. ಮಾಕ್ ಟೆಸ್ಟ್ ಇಲ್ಲಿದೆ ನೋಡಿ. ಇದಕ್ಕೆ ಹೆಂಗೆ ಹೋಗಬೇಕು ಅಂತ ತೋರಿಸ್ಕೊಡ್ತೀನಿ. ಫಸ್ಟ್ ಈ SSC ವೆಬ್ಸೈಟ್ ಏನು ಓಪನ್ ಮಾಡ್ತಿರಲ್ಲ, ಇದನ್ನು ಓಪನ್ ಮಾಡಿದ ತಕ್ಷಣ ಇಲ್ಲಿದೆ ನೋಡಿ, ಫಾರ್ ಕ್ಯಾಂಡಿಡೇಟ್ಸ್ ಅಂತ ಥರ್ಡ್ ಟ್ಯಾಬ್ ಏನಿದೆಯಲ್ಲ ಇದ್ರೊಳಗಡೆ ಹೋದ ತಕ್ಷಣ ಕೆಳಗಡೆ ಇದೆ, ಫುಲ್ ಕೆಳಗಡೆ ಮಾಕ್ ಟೆಸ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದಮೇಲೆ ಏನಾಗುತ್ತೆ, ಮಾಕ್ ಟೆಸ್ಟ್ ಅಂತ ಇದು ಓಪನ್ ಆಗುತ್ತೆ, ಸರಿನಾ? ಇನ್ನೂ ಇದು ಜಸ್ಟ್ ಯಾವ ಥರ ಇರುತ್ತೆ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರ ಮಾಡಿರೋ ಇಂಟರ್ಫೇಸ್ ಇದು. ಸೊ ಅದಕ್ಕೋಸ್ಕರ ಇನ್ನೂ ಫುಲ್ಲಾಗಿ ಆ್ಯಡ್ ಮಾಡಿಲ್ಲ, ಜಸ್ಟ್ ಡೆಮೋ ಥರ ಇದು. ಇಲ್ಲಿ ನೋಡಿ, SSC ಮಾಕ್ ಟೆಸ್ಟ್ ಇದನ್ನು ಸೆಲೆಕ್ಟ್ ಮಾಡೋದು. ಇನ್ನೂ ಪರ್ಟಿಕ್ಯುಲರಾಗಿ CHSLಗೆ, CGLಗೆ, ಸ್ಟೆನೋಗೆ ಆ ಥರ ಸಪ್ರೇಟಾಗಿ ಮಾಕ್ ಟೆಸ್ಟ್ ಕೊಟ್ಟಿಲ್ಲ. ಜಸ್ಟ್ ಇಂಟರ್ಫೇಸ್ನ ನಮಗೆ ಯಾವ ಥರದೆ ಅಂತ ತೋರಿಸ್ಕೊಡೋಕ್ಕೋಸ್ಕರ ಆಯಿತು. ಲಾಗಿನ್ ಅಂತ ಹೋದ ತಕ್ಷಣ ಏನಾಗುತ್ತೆ, ಈಗ ನೆಕ್ಸ್ಟ್ ಸ್ವಲ್ಪ ಸರ್ವರ್ ಬ್ಯುಸಿ ಬರ್ತಾಯಿದೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ನೋಡೋಣ, ಯಾಕಂದರೆ ಎಲ್ಲರೂ ಹೊಸ್ದಾಗಿ ಬಿಟ್ಟಿದ್ದಾರಲ್ಲ. ಇಲ್ಲಿದೆ ನೋಡಿ ಮೇಲ್ಗಡೆ, ಈ ಲೆಫ್ಟ್ ಸೈಡು ಮುಂಚೆ ಏನು ಅಪ್ಲೋಡ್ ಮಾಡಿರ್ತಾರಲ್ಲ, ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಯಾವ ಥರ ಫೋಟೋ ಅಪ್ಲೋಡ್ ಮಾಡಿರ್ತಾರೆ ಅದು ಸೈಡ್ಗೆ ಅಲ್ಲಿ ಹೋಗಿ ವೆಬ್ಬಲ್ಲಿ ಕ್ಯಾಪ್ಚರ್ ಆಗಿರುತ್ತಲ್ಲ ಆ ಫೋಟೋ ಇಲ್ಲಿ ಬಂದಿರುತ್ತೆ, ಸರಿನಾ? ನಿಮ್ಮ ಸಿಸ್ಟಮ್ ನಂಬರು ಅದು ಎಲ್ಲ ಅಲ್ಲಿ ಕೊಟ್ಟಿರ್ತಾರೆ. ಸೊ ಸೇಮ್ ಇದೆ ಅಲ್ವಾ, ಸಿಸ್ಟಮ್ ನಂಬರ್ ಅಲ್ಲಿ ಆಲ್ರೆಡಿ ಇರುತ್ತೆ. ಸೊ ನೀವೇನು ಚೆಕ್ ಮಾಡ್ಕೋಬೇಕು ಅಂತಂದರೆ ರಿಜಿಸ್ಟರ್ ನಂಬರು, ರೋಲ್ ನಂಬರ್ ಕರೆಕ್ಟಾಗಿದೆಯಾ, ನಿಮ್ಮ ಹೆಸರು ಕರೆಕ್ಟಾಗಿದೆಯಾ ಅದನ್ನು ಚೆಕ್ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಫೋಟೋ ಅಪ್ಲೋಡ್ ಮಾಡಿರೋ ಫೋಟೋ ಮತ್ತು ಈಗ ಕ್ಯಾಪ್ಚರ್ ಆಗಿರೋ ಫೋಟೋ ಅಂದರೆ ನಿಮ್ಮದೇ ಹೌದಾ ಅಲ್ವಾ ಅಂತ ನೀವು ಚೆಕ್ ಮಾಡ್ಕೋಬೇಕು. ಅವರು ಕೂಡ ಅದಕ್ಕೆ ಸೇಫ್ಟಿಗೋಸ್ಕರನೇ ಸ್ಕ್ಯಾಮ್ ಆಗಬಾರ್ದು ಅಂತ ಟ್ರೈ ಮಾಡೋಕ್ಕೋಸ್ಕರ ಈ ಥರ ಮಾಡಿದ್ದಾರೆ, ಸರಿನಾ? ನೆಕ್ಸ್ಟ್ ಲಾಗಿನ್ ಕೊಡೋಣ. ನೆಕ್ಸ್ಟ್ ಲಾಗಿನ್ ಅಂತ ಕೊಟ್ಟ ತಕ್ಷಣ ನೆಕ್ಸ್ಟ್ ಏನು ಬರುತ್ತೆ ನೋಡೋಣ. ಸ್ವಲ್ಪ ಸರ್ವರ್ ಬ್ಯುಸಿ ಇದೆ, ಸೊ ಪೇಷನ್ಸಿಂದ ನೋಡೋಣ. ಅಂದರೆ ನಾರ್ತ್ ಇಂಡಿಯನ್ ಸ್ಟೂಡೆಂಟ್ಸ್ ಯಾವಾಗಲೂ ಹೆಂಗಿದೆ ಏನು ಅಂತ ಅಪ್ಡೇಟ್ ಕಾಯ್ತಾ ಇರ್ತಾರಲ್ಲ, ಅವರೆಲ್ಲ ಓಪನ್ ಮಾಡಿ ನೋಡ್ತಿರ್ತಾರೆ. ಇಲ್ಲಿಂದ ನೋಡಿ, ಜಸ್ಟ್ ರೋಲ್ ನಂಬರು ಆಮೇಲೆ ಪಾಸ್ವರ್ಡ್ ಈ ಥರ ಅಪ್ಲೈ ಮಾಡಿದಾದ್ಮೇಲೆ ಟೆಸ್ಟ್ ಶುರು ಆಗೋದು. ಸೊ ಪಾಸ್ವರ್ಡ್ ಇಲ್ಲಿ ಕೊಟ್ಟಿದ್ದಾರೆ ಜಸ್ಟ್ ಡೆಮೋಗೋಸ್ಕರ. ABC1 ಅಂತ ಹಾಕೋಣ. ABC1 ಸರಿನಾ? ABC1 ಅಂತ ಹಾಕಿದ್ವಿ. ಈಗ ನೆಕ್ಸ್ಟ್ ಇಂಟರ್ಫೇಸ್ ಹೇಗಿದೆ ಅಂತ ನೋಡೋಣ. ಸೊ ಇದೇ ಥರ ಇರುತ್ತೆ ಇನ್ಮೇಲೆ ಎಕ್ಸಾಮಿನೇಷನ್ ಇಂಟರ್ಫೇಸ್. ಆಮೇಲೆ ಸೈಟ್ ಇದಾದ ತಕ್ಷಣ ಸಪ್ರೇಟಾಗಿ ಎಲ್ಲ ಎಕ್ಸಾಮ್ಸ್ಗೂ ಮಾರ್ಕ್ಸ್ನ ಕೊಡ್ತಾರೆ, ಸರಿನಾ? ಅದನ್ನು ನೋಡ್ಕೊಳ್ಳಿ. ಇಲ್ಲಿದೆ ನೋಡಿ, ಸೇಮ್ ವೆರಿಫೈ ನೇಮ್ ಆ್ಯಂಡ್ ಫೋಟೋಗ್ರಾಫ್ ಮತ್ತೊಂದು ಸಾರಿ ಕೇಳುತ್ತೆ, ಈ ಫೋಟೋ ಮತ್ತು ವೆಬ್ ಕ್ಯಾಮ್ದಲ್ಲಿರೋದು ನೀವೇನಾ ಅಂತ, ಸರಿನಾ? ಆಮೇಲೆ ಇಲ್ಲಿ ಇನ್ನೊಂದು ಸಾರಿ ರೋಲ್ ನಂಬರು ನೋಡ್ಕೊಳ್ಳಿ, ಹೆಸರು ನೋಡ್ಕೋಬೇಕು. ಆಮೇಲೆ ಎಕ್ಸಾಮ್ ನಿಮ್ಮ ನಡೀತಾ ಇರೋ ಡೇಟು, ವಾರ, ಆಮೇಲೆ ಇದು ಶಿಫ್ಟು ಎಲ್ಲ ಬರೆದಿರುತ್ತೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಕಂಟಿನ್ಯೂ ಕೊಡೋಣ. ಕಂಟಿನ್ಯೂ ಕೊಟ್ಟರೆ ಇಲ್ಲಿದೆ ನೋಡಿ, ಇದು ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಮತ್ತು SSC ಎಕ್ಸಾಮಲ್ಲಿ ಈ ಥರ ಇರುತ್ತೆ. ಇಲ್ಲೇನು ಬರೆದಿದಾರಲ್ಲ ಇದನ್ನು, ಈ ಸ್ಟೇಟ್ಮೆಂಟ್ನ ನೀವು ಆಲ್ರೆಡಿ ಹ್ಯಾಂಡ್ ರೈಟಿಂಗಲ್ಲಿ ನಿಮ್ಮ ಹ್ಯಾಂಡ್ ರೈಟಿಂಗಲ್ಲಿ ನೀವು ಬರ್ದು ಕೊಡಬೇಕಾಗತ್ತೆ. ಅಲ್ಲಿ ನಿಮ್ಮ ಹಾಲ್ ಟಿಕೆಟಲ್ಲಿ ಕೆಳಗಡೆ ಫಸ್ಟ್ ಹಾಫ್ ನೀವು ಇಟ್ಕೊಳ್ಳೋದಿರುತ್ತೆ, ಸೆಕೆಂಡ್ ಹಾಫಲ್ಲಿ ಒಂದು ಕಡೆ ಈ ಥರ ಇಲ್ಲೇನು ಡಿಸ್ಪ್ಲೇ ಆಗ್ತಿದೆಯಲ್ಲ ಇದನ್ನು ಬರೆಯೋದಿರುತ್ತೆ. ಅದನ್ನು ಬರೆದಾದ್ಮೇಲೆ ಅವ್ರು ಅದನ್ನು ಇಸ್ಕೊತಾರೆ, ಸರಿನಾ? ಕರೆಕ್ಟಾಗಿ ಬರೀಬೇಕು ನಿಮ್ಮ ಹ್ಯಾಂಡ್ ರೈಟಿಂಗ್ ನೋಟ್ಸಲ್ಲಿ ಈ ಥರ ಕಂಡಿದ್ದನ್ನು. ನೆಕ್ಸ್ಟ್ ಕೊಡೋಣ. ಕಂಟಿನ್ಯೂ. ಲ್ಯಾಂಗ್ವೇಜ್ ಕೇಳುತ್ತೆ. SSC, CGL ಮತ್ತು CHSLಗೆ ಇಂಗ್ಲೀಷು ಮತ್ತು ಹಿಂದಿ ಅಷ್ಟೇ ಇದ್ದಂಗಿದೆ. MTSಗೆ ಕನ್ನಡ ಆಪ್ಷನ್ ಇದೆ, ಸರಿನಾ? ನೀವು ಯಾವ ಚೂಸ್ ಮಾಡಿರ್ತಾರೆ, ನಾವು ಆಫ್ಕೋರ್ಸ್ ಸೌತ್ ಇಂಡಿಯನ್ಸ್ ನಾವು ಇಂಗ್ಲೀಷೇ ಚೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನೊಂದು ಸಾರಿ ಕೇಳುತ್ತೆ, ಕನ್ಫರ್ಮಾ ನೀವು ಇಂಗ್ಲೀಷಲ್ಲೇ ಮುಂದುವರಿತೀರಾ ಅಂತ. ಓಕೆ, ನೆಕ್ಸ್ಟ್ ಇಂಗ್ಲೀಷ್ ಅಂತ ಕಂಟಿನ್ಯೂ ಕೊಡೋಣ. ನೆಕ್ಸ್ಟ್ ಯಾವ ಥರ ಬರುತ್ತೆ ನೋಡೋಣ. ಓಕೆ, ಇಲ್ಲಿ ತೋರಿಸುತ್ತೆ. ಇದು ಈ ಜನರಲ್ ಇಂಗ್ಲೀಷ್ 30 ಕ್ವಶನ್, ಕಾಂಪ್ರಹೆನ್ಷನ್ 30, ಆಮೇಲೆ ಜನರಲ್ ನಾಲೆಡ್ಜ್ 60, CS MOP ಇದು ಸ್ಟೆನೋದಿದು. ಸೊ ಟೈಮ್ ಕೊಟ್ಟಿರ್ತಾರೆ, ಆಮೇಲೆ ಎಷ್ಟು ಕ್ವಶನ್ಸ್ ಇದೆ, ನೆಗೆಟಿವ್ ಮಾರ್ಕಿಂಗ್ ಯಾವ ಥರ ಇದೆ, ಇದೆಲ್ಲ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ಅದನ್ನು ಒಂದು ಸಾರಿ ಜಸ್ಟ್ ನೋಡ್ಕೋಬೇಕು. ನೋಡ್ಕೊಂಡಾದ್ಮೇಲೆ ಲ್ಯಾಂಗ್ವೇಜು ಒಂದು ಸಾರಿ ಸೆಲೆಕ್ಟ್ ಆದಮೇಲೆ ಚೇಂಜ್ ಮಾಡೋಕ್ಕಾಗಲ್ಲ ಕಾಂಪ್ರಹೆನ್ಷನಲ್ಲಿ. ಸೊ ಅದನ್ನು ನೀಟಾಗಿ ನೋಡ್ಕೋಬೇಕು. ಮತ್ತು ಟೈಮಿಂಗು ಸಬ್ಮಿಷನ್ ಆಟೋಮೆಟಿಕ್. ನೀವು ಲಾಗಿನ್ ಆದ ತಕ್ಷಣ ಟೈಮ್ ಓಡೋಕ್ಕೆ ಶುರು ಆಗುತ್ತೆ. ಆಟೋಮೆಟಿಕ್ ನೀವು ತೊಗೊಂಡ ತಕ್ಷಣ ಅಲ್ಲಿ ಟೈಮ್ ಓಡೋಕ್ಕೆ ಶುರು ಆಗಿರುತ್ತೆ. ಅದನ್ನೇ ಅವರಲ್ಲಿ ಕೊಟ್ಟಿರೋದು ಇನ್ಸ್ಟ್ರಕ್ಷನಲ್ಲಿ. ನೆಕ್ಸ್ಟ್ ನೋಡೋಣ. ಸೊ ಲಾಗಿನ್. ಓಕೆ, ಇನ್ನೊಂದು ಸಾರಿ ಡಿಸ್ಪ್ಲೇ ಆಗುತ್ತೆ ಸಿಲೆಬಸ್ನ. ಪಾರ್ಟ್ ಎದಲ್ಲಿ ಯಾವುದು, ಪಾರ್ಟ್ B ಯಾವುದು, ಪಾರ್ಟ್ C ಯಾವುದು, ಪಾರ್ಟ್ D ಇದು ಯಾಕೆ ಅಂತ ನೆಕ್ಸ್ಟ್ ತೋರಿಸ್ಕೊಡ್ತೀನಿ.
ಈ ಥರ ಸಪ್ರೇಟಾಗಿ ಸೆಕ್ಷನ್ಸ್ ಏನಿದೆಯಲ್ಲ ABCD ಇದು ಯಾವ್ದ್ಯಾವುದು ಅಂತ ನೀವು ಮುಂಚೆ ನೋಡ್ಕೊಂಡಿದ್ರೆ ಅಲ್ಲಿ ಡೈರೆಕ್ಟಾಗಿ ನೀವು ಫಸ್ಟಿಗೆ ಅದನ್ನು ಅಟೆಂಡ್ ಮಾಡಬೇಕು. ಈಗ ಜನರಲ್ ಇಂಗ್ಲೀಷ್ ಮಾಡಬೇಕು ಅಂದರೆ ಪಾರ್ಟ್ ಎ, ಇಲ್ಲ ನಾನು ಇದನ್ನು ಆಮೇಲೆ ಮಾಡ್ತೀನಿ ಫಸ್ಟ್ ಬೇರೆ ಮಾಡ್ತೀನಿ ಅಂದರೆ ನೀವು ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು. ಆಪ್ಷನ್ ಇಟ್ಟಿದ್ದಾರೆ ನೋಡೋಣ. ಸ್ಟಾರ್ಟ್ ದ ಟೆಸ್ಟ್ ಕೊಟ್ಟಾದಮೇಲೆ ಸರ್ವರ್ ತುಂಬ ಬ್ಯುಸಿ ಇದೆ, ತುಂಬ ಸ್ಲೋ ಆಗ್ತಾಯಿದೆ. ನೋಡ್ಕೊಳ್ಳೋಣ, ಫುಲ್ ನೋಡ್ಕೊಳ್ಳೋಣ ಒಂದು ಸಾರಿ. ಇಲ್ಲಿ ಮೇಲ್ಗಡೆ ಫೋಟೋ ಅದೆಲ್ಲ ಜಸ್ಟ್ ಕನ್ಫರ್ಮೇಷನ್ಗೆ. ಮುಂಚೆ TCS 3 ಕೆಲಸ ಅವರೇ ಮಾಡ್ತಾಯಿದ್ರು. ಎಕ್ಸಾಮ್ ಅವರೇ ನಡೆಸ್ತಾಯಿದ್ರು, ಸೆಂಟರು ಅವ್ರದ್ದೇ ಇತ್ತು, ಕ್ವಶನ್ಸು ಎಲ್ಲ ಅವರೇ ಇದು ಮಾಡ್ತಾಯಿದ್ರು. ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಟೈಮ್ ಲೆಫ್ಟ್ ಅಂತ ಆಲ್ರೆಡಿ ಆಟೋಮೆಟಿಕ್ ಶುರು ಆಗ್ಬಿಡುತ್ತೆ ಟೈಮ್. 15 ಮಿನಿಟ್ಸ್, ಇದು ಜಸ್ಟ್ ಡೆಮೋಗಲ್ಲ, ಇದು 15 ಮಿನಿಟ್ಸ್ ಓಡ್ತಾ ಇದೆ. ಇಲ್ಲಿ ನೋಡಿ ಲೆಫ್ಟ್ ಸೈಡ್ ಮುಂಚೆ ಏನಿರ್ತಾ ಇತ್ತು TCS ನಡೆಸ್ಬೇಕಾದ್ರೆ ಇಲ್ಲಿ ಲೆಫ್ಟ್ ಸೈಡ್ ಏನಿದೆಯಲ್ಲ ಇದು ಟ್ಯಾಪ್ ಕ್ವಶನ್ಸ್ದು, ಇದು ರೈಟ್ ಸೈಡ್ ಇತ್ತು. ಬಟ್ ಇವಾಗ ಏನಾಗಿದೆ, ನಿಮ್ಮ ಕ್ವಶನ್ಸ್ ಅದಿದೆಯಲ್ಲ ತೋರಿಸೋದು ಲೆಫ್ಟ್ ಸೈಡಲ್ಲಿ ತೋರಿಸುತ್ತೆ. ಕ್ವಶನ್ ಡಿಸ್ಪ್ಲೇ ಆಗೋದು, ಕ್ವಶನ್ ನಂಬರ್ ಅದೆಲ್ಲ ಲೆಫ್ಟ್ ಸೈಡು, ಕ್ವಶನ್ ಡಿಸ್ಪ್ಲೇ ಆಗೋದು ರೈಟ್ ಸೈಡು. ಹೂ ಡಿಸ್ಕವರ್ಡ್ ವ್ಯಾಕ್ಸಿನ್ ಫಾರ್ ಸ್ಮಾಲ್ ಪಾಕ್ಸ್, ಈ ಥರ ಕ್ವಶನ್ಸ್ ಬರುತ್ತೆ. ಆಮೇಲೆ ಇಲ್ಲಿದೆ ನೋಡಿ ಲೆಫ್ಟ್ ABCD ಅಂತ, ಇದು ಪಾರ್ಟ್ಸ್. ಅಂದರೆ ಇದರಲ್ಲಿ ಜಸ್ಟ್ ಡೆಮೋಗೋಸ್ಕರ ಸೇಮ್ ಕ್ವಶನ್ಸ್ ರಿಪೀಟ್ ಆಗಿ ಬರೋದು ಅಂತ ಮೇಲ್ ಕೊಟ್ಟಿದ್ದಾರೆ. ಸೊ ರಿಪೀಟೆಡ್ ಆದ ಸಿಮಿಲರ್ ಬಂದರೆ ತಲೆ ಕೆಡಿಸ್ಕೊಬಿಡಿ ಅಂತ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ, ಪಾರ್ಟ್ ಡಿ ಅಂತ ಇದೆಯಲ್ಲ. ಸೊ ಇದೇನು ಅಂತಂದರೆ ಸಪ್ರೇಟಾಗಿ ಸೆಕ್ಷನ್ಸ್, ನೀವು ಯಾವುದನ್ನು ಬೇಕಾದರೂ ಅಟೆಂಡ್ ಮಾಡೋದು ಲಿಮಿಟೆಡ್ ಟೈಮಲ್ಲಿ. ಮೇಲ್ಗಡೆ ನೋಡಿ ಲೆಫ್ಟ್ ಸೈಡು ಮೇಲ್ಗಡೆ ಝೂಮು ಅಂತ ಆಪ್ಷನ್ ಇದೆ. ಝೂಮ್ ಪ್ಲಸ್ ಅಂದರೆ ಜಾಸ್ತಿ ನೀವು ಕ್ವಶನ್ಸ್ ಚಿಕ್ಕದಾಗಿ ಕಾಣಿಸ್ತಾ ಇದೆ ನೋಡಬೇಕು ಅಂದರೆ ಅದನ್ನು ಕ್ಲಿಕ್ ಮಾಡಿದ್ರೆ ಕ್ವಶನ್ಸ್ ದೊಡ್ಡದಾಗಿ ಕಾಣಿಸುತ್ತೆ ಸ್ವಲ್ಪ. ಝೂಮ್ ಚಿಕ್ಕದು ಅಂತಂದರೆ ಓಕೆ, ದೊಡ್ಡ ಕ್ವಶನ್ ಸ್ವಲ್ಪ ಹಿಂದ್ಗಡೆ ತೊಗೊಳ್ಳೋಣ ಅಂದರೆ ಝೂಮ್ ನೆಕ್ಸ್ಟ್ ಸರಿನಾ. ಪಾರ್ಟ್ ಬಿ, ಆಮೇಲೆ ಪಾರ್ಟ್ ಡಿ ಹಲವಾರು ಬಿಸಿ ಇದೆ, ನೋಡೋಣ ಇರಿ. ಇಲ್ಲೇದ ನೋಡಿ ಮೇಲ್ಗಡೆ ರೈಟ್ ಸೈಡಲ್ಲಿ ತೋರಿಸ್ತಾ ಇರುತ್ತೆ ಟೋಟಲ್ ಕ್ವಶನ್ಸ್ ಆನ್ಸರ್ಡ್. ನಾವು ಯಾವುದೂ ಆನ್ಸರ್ ಮಾಡಿಲ್ಲಲ್ಲ, ಸೊ 0 ಅಂತ ತೋರಿಸ್ತಾ ಇದೆ. ಪಾರ್ಟ್ ಬಿ ಸೆಲೆಕ್ಟ್ ಮಾಡಿದ್ವಾ, ಸೊ ಅದ್ರ ಕ್ವಶನ್ಸ್ ಎಷ್ಟಿದೆ 30. ಇಲ್ಲಿ ಕೆಳಗಡೆ ತೋರಿಸುತ್ತೆ ಆನ್ಸರ್ಡ್, ನಾಟ್ ಆನ್ಸರ್ಡ್, ಎಷ್ಟು ಆನ್ಸರ್ ಮಾಡಿದ್ದೀವಿ, ಎಷ್ಟು ಆನ್ಸರ್ ಮಾಡಿಲ್ಲ. ಆಮೇಲೆ ಪಾರ್ಟ್ ಡಿ ನೋಡ್ಬಿಡೋಣ ಲಾಸ್ಟ್. ಈ ಥರ ಇರುತ್ತೆ ಇಂಟರ್ಫೇಸ್, ಸರಿನಾ. ಸೊ ಸರ್ವರ್ ಎರರ್ ಬಂತು, ಇರಲಿ, ಅರ್ಥ ಆಯ್ತು ಅಂದ್ಕೊಂಡಿದ್ದೀನಿ ಯಾವ ಥರ ಇದೆ ಎಕ್ಸಾಮು ಅಂತ. ಆಮೇಲೆ ನೆಕ್ಸ್ಟ್ ಲಾಸ್ಟಲ್ಲಿ ಏನು ಕೊಡೋದು ಅಂತಂದರೆ ನಿಮ್ದು ಎಕ್ಸಾಮ್ ಮುಗಿದೆಲ್ಲ ಆದಮೇಲೆ ಇಲ್ಲ ಅಟೆಂಡ್ ಮಾಡಿರ್ತಾರಲ್ಲ ಒಂದೊಂದು ಕ್ವಶನ್ ಅಟೆಂಡ್ ಆದ ತಕ್ಷಣ ನೆಕ್ಸ್ಟ್ ಸೇವ್ ಆ್ಯಂಡ್ ನೆಕ್ಸ್ಟ್ ಅಂತ ಈ ಥರ ಕೊಟ್ಕೊಂಡು ಹೋಗ್ಬೇಕು. ಸೊ ಅದು ಸೇವ್ ಆಗ್ತಾ ಇರುತ್ತೆ, ಸರಿನಾ. ಆಮೇಲೇನು ಅದೇ ಲಾಸ್ಟಲ್ಲಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ ಎಷ್ಟು ಅಟೆಂಡ್ ಮಾಡಿದ್ರಾ ಎಷ್ಟಿಲ್ವಾ, ಇಲ್ಲೆಲ್ಲ ನೋಡ್ಕೊಳ್ತಾ ಇರಬೇಕು. ಔಟ್ ಆಫ್ ಇಷ್ಟರಲ್ಲಿ ಎಷ್ಟು ಕ್ವಶನ್ಸ್ ನೀವು ಅಟೆಂಡ್ ಮಾಡಿದ್ದೀರಾ ಅಂತ, ಸರಿನಾ. ಆಮೇಲೆ ಈಗ ನೆಕ್ಸ್ಟ್ ಇದಕ್ಕೆ ಆನ್ಸರ್ ಮಾಡೋಣ. ನೈಟ್ರೋಜನ್ ನೆಕ್ಸ್ಟ್ ಏನಿದೆ ಈ ಥರ ಸಬ್ಮಿಟ್ ಕೊಡೋ ಆಪ್ಷನ್ ಇಲ್ಲ. ಓಕೆ, ಸೇವ್ ಆ್ಯಂಡ್ ನೆಕ್ಸ್ಟ್. ಮಾರ್ಕ್ ಫಾರ್ ರಿವ್ಯೂ ಅಂತಂದರೆ ನೀವು ಇನ್ನೊಂದು ಸಾರಿ ನೋಡ್ಕೊಳ್ಳೋಕ್ಕೋಸ್ಕರ ಆ ಥರ ಈ ಥರ ಇದೆ ನೋಡಿ ಇಂಟರ್ಫೇಸ್ ಹೊಸದು. ಸೊ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಸೊ ಆಲ್ ದ ಬೆಸ್ಟ್. ಇನ್ನು ಅಫಿಷಿಯಲ್ಲಾಗಿ ಮಾಕ್ ಟೆಸ್ಟ್ ಅಪ್ಲೋಡ್ ಮಾಡ್ತಾರೆ ಎಕ್ಸಾಮ್ಗಿಂತ ಒಂದು ವಾರ ಮುಂಚೆ ಹಿಂಗೆಲ್ಲ. ಸೊ ಎಲ್ಲರೂ ಇದರಲ್ಲಿ ಒಂದೆರಡು ಮೂರು ಮಾಕ್ನ ಪ್ರಾಕ್ಟೀಸ್ ಮಾಡಿ, ಯಾಕಂದರೆ ಹೊಸ ಇಂಟರ್ಫೇಸ್ ಇದೆ. ಯಾರ್ಯಾರು ಮುಂಚೆ ಆಲ್ರೆಡಿ ಕೊಟ್ಟಿದ್ದೀರೋ ಅವ್ರಿಗೇನು ಪ್ರಾಬ್ಲಮ್ ಆಗೋಲ್ಲ. ಜಸ್ಟ್ ರೈಟ್ ಸೈಡ್ ತೋರಿಸ್ತಾ ಇದ್ದೀನಿ, ಲೆಫ್ಟ್ ಸೈಡ್ ತೋರಿಸ್ತಾ ಇದ್ದಾರೆ. ಕ್ವಶನ್ಸ್ ಡಿಸ್ಪ್ಲೇ ಆಗ ಸ್ವಲ್ಪ ಪ್ಯಾಟರ್ನ್ ಚೇಂಜ್ ಆಗಿದೆ ಅಷ್ಟೇ, ಸರಿನಾ. ಸೊ ಆಲ್ ದ ಬೆಸ್ಟ್ ಎವ್ರಿ ಒನ್. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಕ್ಲಾಸಸ್ ಶುರು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸಿಂದ CHSL ಮತ್ತು MTSಗೆ. ಸೊ ಆಲ್ ದ ಬೆಸ್ಟ್, ಮೀಟ್ ಯು ಸೂನ್, ಬಾಯ್.